ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಆರೋಪಕ್ಕೆ ತನಿಖೆ ಇದೀಗ ಪ್ರಾರಂಭವಾಗಿದೆ. ತನಿಖೆ ಸಂದರ್ಭದಲ್ಲಿ ಕಾಲಾವಕಾಶವನ್ನ ಕೇಳಿದ್ರು ಪ್ರಜ್ವಲ್, ಆದ್ರೆ ಅದನ್ನ ನಿರಾಕರಿಸಿದ ಎಸ್ಐಟಿ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅಂತ ಹೇಳಿ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಪ್ರಜ್ವಲ್ರನ್ನ ಬಂಧಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ವಿಮಾನ ನಿಲ್ದಾಣ ಸೇರಿ ಎಲ್ಲಾ ಕಡೆ ನೋಟಿಸ್ ನೀಡಿದ್ದೇವೆ, ಅವ್ರ ವಿಚಾರಣೆಗೆ ಅವರಾಗೆ ಹಾಜರಾದರೂ ಸರಿ, ಇಲ್ಲದೆ ಹೋದ್ರೆ ಅವರನ್ನ ಬಂಧಿಸ್ತೇವೆ ಅಂತ ಮಾತನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮತ್ತೊಂದು ಕಡೆಯಲ್ಲಿ ಎಚ್ ಡಿ ರೇವಣ್ಣ ವಿಚಾರಣೆಗೆ ಬರೆದಿದ್ರು ಕೂಡ ಅವರನ್ನು ಅರೆಸ್ಟ್ ಮಾಡ್ತೇವೆ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ರೇವಣ್ಣ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ, ಬರದೇ ಹೋದ್ರೆ ಅವರನ್ನು ಮುಲಾಜಿಲ್ದಲ್ಲೇ ಅರೆಸ್ಟ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಲುಕ್ಔಟ್ ನೋಟಿಸ್ ಅನ್ನ ನೀಡಲಾಗಿದೆ, ಬಂದು ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಅರೆಸ್ಟ್, ಇದು ಗೃಹ ಸಚಿವರ ಹೇಳಿಕೆ. ಹೀಗೆ ಆಗತ್ತಾ? ಏನ್ ಪ್ರೊಸೀಜರ್ ಇದೆ ಕಾನೂನಾತ್ಮಕವಾಗಿ ರೇವಣ್ಣ ಅವರಿಗೆ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ? ಸ್ಮಿತಾ, ಏನು ಈಗಾಗಲೇ ಹೇಳಿದಂತೆ ಏನು ಎಚ್ ಡಿ ರೇವಣ್ಣವರು ಇದುವರೆಗೂ ಅವರು ವಕೀಲರ ಮುಖಾಂತರ ಆಗಲಿ ಅಥವಾ ಅವರೇ ಖುದ್ದು ಬಂದು ಸಮಯಾವಕಾಶವನ್ನು SIT ಅಧಿಕಾರಿಗಳ ಎದುರುಗಡೆ ಕೇಳಿಲ್ಲ. ಹೀಗಾಗಿ ಅವರನ್ನು ಇನ್ನೊಂದು ನೋಟಿಸ್ ಕೊಡ್ಬೋದು ಅಥವಾ ಏನೀಗ ಜಿ ಪರಮೇಶ್ವರ್ ಅವರು ಮತ್ತೊಂದು ಭಾಳ ಸ್ಪಷ್ಟವಾದ ಅಂಶವನ್ನು ಹೇಳಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬ ಮಹಿಳೆ ಸಂತ್ರಸ್ತೆ ಬಂದು ದೂರನ್ನು ನೀಡಿದ್ದಾರೆ ಅಂತೇಳಿ, ಹಾಗಾಗಿ ಅಲ್ಲಿ ಯಾವ ಸೆಕ್ಷನ್ಗಳು ಅನ್ವಯ ಆಗುತ್ತೆ ಆ ಸಂತ್ರಸ್ತೆಗೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುವಂಥದ್ದು. ಯಾಕಂದರೆ ಈಗ ಹೊಳೆನರಸೀಪುರ ಟೌನ್ ಠಾಣೆಯಲ್ಲ ದಾಖಲಾಗಿದ್ದಂಥ ಪ್ರಕರಣದಲ್ಲಿ ಕೇವಲ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ಗಳನ್ನು ಹಾಕಿತ್ತು. ಆದರೆ ಇಲ್ಲಿ ಈಗ ಸಂತ್ರಸ್ತೆ ಬಂದು ದೂರು ನೀಡಿರೋದ್ರಿಂದ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಆಕೆಗೆ ಅಪರಾಧ ಎಸಗಲಾಗಿದೆ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. ಈ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಅಂತೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರೋದ್ರಿಂದ ಈ ಒಂದು ಪ್ರಕರಣ ಸಾಕಷ್ಟು ತೀವ್ರತೆಯನ್ನು ಪಡೆದುಕೊಂಡಿದೆ. ಕೇವಲ ಏನು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ, ಈ ಒಂದು ಪ್ರಕರಣ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಂಡಿರೋದು ಬಹಳ ಸ್ಪಷ್ಟವಾಗಿ ಗೃಹ ಸಚಿವರ ಮಾತುಗಳಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರೇವಣ್ಣ ಅವರು ಇವತ್ತು ಸಂಜೆ ಒಳಗೆ ಹಾಜರಾಗಲಿಲ್ಲ ಅಂದರೆ ಅವರನ್ನು ಹುಡುಕಾಟ ನಡೆಸುವ ಪ್ರಕ್ರಿಯೆ SITಯಿಂದ ಆರಂಭ ಆಗುವಂಥದ್ದು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಏರ್ಪೋರ್ಟ್ಗೆ ಬಂದ ಕೂಡಲೇ ಮಾಹಿತಿ SIT ಅಧಿಕಾರಿಗಳಿಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಯಾಕಂದರೆ ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿಯಾಗಿರೋದ್ರಿಂದ ಅವರು ಯಾವುದೇ ಏರ್ಪೋರ್ಟ್ ಇರ್ಬೋದು ಅಥವಾ ಪೋರ್ಟ್ ಇರ್ಬೋದು, ಅಲ್ಲಿಗೆ ಬಂದ ಕೂಡಲೇ ಅಲ್ಲಿಯ ಇಮಿಗ್ರೇಷನ್ ಅಧಿಕಾರಿಗಳು ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಿಗೆ ಅಥವಾ ತನಿಖಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಈ ವೇಳೆಯಲ್ಲಿ ಅವರನ್ನು ವಿಚಾರಣೆಗೆ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿ ನಂತರದ ಪ್ರಕ್ರಿಯೆಗಳನ್ನು ನಡೆಸುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಮತ್ತೊಬ್ಬ ಮಹಿಳೆ ಬಂದು ದೂರನ್ನು ನೀಡಿರ್ತಕ್ಕಂಥದ್ದು ನಿಜಕ್ಕೂ ಈ ಒಂದು ಪ್ರಕರಣಕ್ಕೆ ಮತ್ತಷ್ಟು ತೀವ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಗೃಹ ಸಚಿವರ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು, ಅವರು ಇವತ್ತು ಬರ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಬಹುಶಃ ಇವತ್ತು ಬರ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಒಂದು ವೇಳೆ ಅವ್ರನ್ನ ಬರದೇ ಹೋದರೆ ಅವರನ್ನು ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ. ಪೊಲೀಸ್ ಇಲಾಖೆ ಆ ಕೆಲಸವನ್ನು ಮಾಡ್ತಾರೆ. ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು, ಅವರು ಇವತ್ತು ಬರ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. FIR ಮಾಡದೇನೆ ಕೇಂದ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಲೆಟರ್ ಬರೆದಿದ್ದಾರೆ. ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ದಾರೆ, ಇದು ಸಿಎಂ ತಂತ್ರ. FIR ದಾಖಲಿಸೋದಕ್ಕೆ ಇವ್ರು ಯಾಕೆ ತಡ ಮಾಡಿದ್ರು? 1 ವರ್ಷದ ವಿಡಿಯೋ ಅಲ್ಲ ಇದೇನು, 2018ರಿಂದ ವಿಡಿಯೋಗಳಿದೆ. ಮೈತ್ರಿ ಸಂದರ್ಭದಲ್ಲಿ ಪ್ರಜ್ವಲ್ ಪರ ಇವರೇ ಮತಯಾಚನೆ ಮಾಡಿದ್ರು ಅಂತ ಇದೆಲ್ಲ ಆರೋಪಗಳನ್ನ ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ. ಪ್ರಜ್ವಲ್ ವಿದೇಶಕ್ಕೆ ಹೋಗೋವರೆಗೂ ನೀವು ಏನು ಮಾಡ್ತಾ ಇದ್ರಿ? ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಕ್ಕಲಿಗ ವೋಟ್ ಬ್ಯಾಂಕ್ಗಾಗಿ ಇವರು ಸುಮ್ಮನಿದ್ರು ಇಷ್ಟು ದಿನ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಇಲ್ಲ, ಇದೇ ಯಾವುದೇ ರೀತಿ FIR ಮಾಡಲಾರದೆ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯನವರು ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ. ಇದು ಒಂದು ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನುಣುಚಿಕೊಂಡು ಬೇರೆದವ್ರ ಮೇಲೆ ತಪ್ಪು ಹೊರಿಸುವ ಒಂದು ಪ್ರಯತ್ನ. ನನ್ನ ಪ್ರಶ್ನೆಗೆ ಕಾಂಗ್ರೆಸ್ ಪಾರ್ಟಿಯವರು ಮತ್ತು ಉಳಿದವರ ನಮ್ಮ ಪ್ರಮುಖರ ಪ್ರಶ್ನೆಗೆ ಈವರೆಗೆ
ಒಂದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ. 21ಕ್ಕೆ ಕ್ಲಿಪ್ಪಿಂಗ್ ಹೊರಗೆ ಬಂದರೆ ನೀವು 28ರವರೆಗೆ FIR ಯಾಕೆ ಮಾಡಲಿಲ್ಲ ನಮಗೆ ಕೇಳ್ತಾ ಇದ್ದೀರಿ. ಅದು ನನಗೆ ನಿನ್ನೆ ಬಂದಿರುವಂಥ ಮಾಹಿತಿ, ಅದು 1 ವರ್ಷದ್ದು 6 ತಿಂಗಳದ್ದು ವಿಡಿಯೋ ಅಲ್ಲ, 2018ರಿಂದನೂ ಇದೆ. ನೀವು ಅವರನ್ನು ನೀವು ಕಾಂಗ್ರೆಸ್ದವರು ಸೇರಿ JDS ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಇದೇ DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಪರವಾಗಿ ಮತಯಾಚನೆ ಮಾಡಿದರು.